ವೆಲ್ಕಮ್ ಟು ಮಹೇಶ್ ಮಗ್ದುಮ್ ನಾಲೆಡ್ಜ್ ವರ್ಲ್ಡ್. ಆತ್ಮೀಯ ನವೋದಯ ಸ್ಪರ್ಧಾಕಾಂಕ್ಷಿ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, 2027-28ನೇ ಶೈಕ್ಷಣಿಕ ವರ್ಷಕ್ಕಾಗಿ ನವೋದಯ ವಿದ್ಯಾಲಯ ಸಮಿತಿಯು ಈ ವರ್ಷ 5ನೇ ತರಗತಿಯಲ್ಲಿ ಓದುತ್ತಿರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಪ್ರವೇಶ ಪರೀಕ್ಷೆಯನ್ನು ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ನಡೆಸಲಿಕ್ಕೆ ಉದ್ದೇಶಿಸಿ ಅಧಿಸೂಚನೆಯನ್ನು ಹೊರಡಿಸಿದೆ. ಈಗಾಗಲೇ ತಾವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿರ್ಬೋದು. ಜುಲೈ 31 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ. ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರುವಂತೆ ನವೋದಯ ವಿದ್ಯಾಲಯಗಳು ಇಡೀ ದೇಶಾದ್ಯಂತ ಪ್ರತಿಯೊಂದು ಜಿಲ್ಲೆಗೂ ಒಂದು ನವೋದಯ ವಿದ್ಯಾಲಯಗಳನ್ನು ಸರ್ಕಾರ ನಡೆಸ್ತಾ ಇದೆ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಉಚಿತವಾಗಿರ್ತಕ್ಕಂತಹ ಮತ್ತು ಗುಣಾತ್ಮಕವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡ್ತಕ್ಕಂತಹ ಒಂದು ಮಹತ್ತರ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಬಂದಿದೆ. ಸೊ ಈ ವರ್ಷದ ಅಧಿಸೂಚನೆಯಲ್ಲಿ ಕೆಲವೊಂದು ಬದಲಾವಣೆಗಳೊಂದಿಗೆ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಸೊ ನಿಮಗೆ ಗೊತ್ತಿರುವಂತೆ ಪ್ರತಿ ವರ್ಷ ಮಾನಸಿಕ ಸಾಮರ್ಥ್ಯ ಮತ್ತು ಗಣಿತ ಮತ್ತು ಭಾಷಾ ಸಾಮರ್ಥ್ಯದ ಭಾಷಾ ಸಾಮರ್ಥ್ಯಗಳ ಆಧಾರದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇತ್ತು. ಈ ವರ್ಷ ಮಾನಸಿಕ ಸಾಮರ್ಥ್ಯದ 40 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳನ್ನು ಕಡಿತಗೊಳಿಸಿ ಇನ್ನು 20 ಪ್ರಶ್ನೆಗಳಿಗೆ ಪರಿಸರ ಅಧ್ಯಯನದ ಒಂದು ಪಠ್ಯವಸ್ತುವನ್ನು ಅಳವಡಿಸಿದ್ದಾರೆ. ಸೊ ಹಾಗಾದರೆ 2027-28ನೇ ಶೈಕ್ಷಣಿಕ ವರ್ಷಕ್ಕಾಗಿ 6ನೇ ತರಗತಿಗಾಗಿ ನಡೀತಕ್ಕಂತಹ ಪ್ರವೇಶ ಪರೀಕ್ಷೆಯಲ್ಲಿ ಪರಿಸರ ಅಧ್ಯಯನದ ಮೇಲೆ ಒಟ್ಟು 20 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ 20 ಪ್ರಶ್ನೆಗಳಿಗೆ ಒಟ್ಟು 25 ಅಂಕಗಳನ್ನು ನೀಡ್ತಾ ಇದ್ದಾರೆ. ಆ 20 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಪಠ್ಯ ಆಧಾರಿತ ಬಹು ಆಯ್ಕೆಯ ಪ್ರಶ್ನೆಗಳಿದ್ದು, ಇನ್ನು 5 ಅಂಕಗಳಿಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಆ ಪ್ಯಾರಾಗ್ರಾಫದ ಕೊನೆಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಸೊ ಇದೊಂದು ಹೊಸ ಬದಲಾವಣೆ. ಈ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಇದೊಂದು ಹೊಸ ಬದಲಾವಣೆ. ಸೊ ಆ ನಿಟ್ಟಿನಲ್ಲಿ ನವೋದಯ ವಿದ್ಯಾಲಯ ಸಮಿತಿಯು ಪ್ರಕಟಿಸಿರ್ತಕ್ಕಂತಹ ಪರಿಸರದ ಅಧ್ಯಯನದ ಪಠ್ಯವಸ್ತು ಏನಿದೆ ಅನ್ನೋದನ್ನು ನಾವು ನೋಡಿ ಅದರ ಆಧಾರದ ಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೂಲಕ ಪರಿಸರ ಅಧ್ಯಯನ ಮತ್ತು ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಆಧಾರದ ಮೇಲೆ ವಿಡಿಯೋಗಳನ್ನು ಮಾಡಲಾಗ್ತದೆ. ಸೊ ಇವಾಗ ನಾವು ಪರಿಸರ ಅಧ್ಯಯನದ ಪಠ್ಯಕ್ರಮವನ್ನು ನೋಡೋದಾದರೆ ಒಟ್ಟು 4 ಪ್ರಮುಖ ಅಧ್ಯಾಯಗಳ ಮೇಲೆ ಪಠ್ಯವಸ್ತುವನ್ನು ಹೆಣೆಯಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಮೊದಲನೆಯ ಅಧ್ಯಾಯ ಬಂದುಬಿಟ್ಟು ನೈಸರ್ಗಿಕ ಜಗತ್ತು ಅಂತಕ್ಕಂಥದ್ದು. ಸೊ ಈ ನ್ಯಾಚುರಲ್ ವರ್ಲ್ಡ್ ಅಂತಕ್ಕಂತಹ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಉಪಘಟಕಗಳನ್ನು ನಾವು ನೋಡೋದಾದರೆ ಇಲ್ಲಿ ಸಾರಿಗೆ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತಹ ಒಂದು ಉಪಘಟಕವನ್ನು ನೀಡಿದ್ದಾರೆ. ಸೊ ನಮ್ಮಲ್ಲಿ ಯಾವ ರೀತಿಯಾಗಿ ಈ ಸಾರಿಗೆ ಅಭಿವೃದ್ಧಿ ಆಯಿತು, ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಹಂತ ಹಂತವಾಗಿ ಪ್ರಾಚೀನ ಕಾಲದಲ್ಲಿರ್ತಕ್ಕಂತಹ ಸಾರಿಗೆ ಸಾಧನೆಗಳು ಯಾವ ರೀತಿಯಾಗಿ ಅವುಗಳಲ್ಲಿ ಬದಲಾವಣೆ ಆಯಿತು ಅಂತಕ್ಕಂತಹ ವಿಷಯ ಇಲ್ಲಿ ಈ ಒಂದು ಉಪಘಟಕದಲ್ಲಿ ಬಂದರೆ ತದನಂತರದಲ್ಲಿ ನದಿಗಳು ಮತ್ತು ಪರ್ವತಗಳು, ಭಾರತದ ಪ್ರಮುಖ ನದಿಗಳು, ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು, ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು, ಆಮೇಲೆ ನದಿಗಳಿಂದ ಆಗ್ತಕ್ಕಂತಹ ಉಪಯೋಗಗಳು, ಕೃಷಿಗೆ, ನೀರಾವರಿ, ವಿದ್ಯುತ್ ಉತ್ಪಾದನೆಗೆ, ಮೀನುಗಾರಿಕೆಗೆ, ಹೀಗೆ ನದಿಗಳಿಂದ ಆಗ್ತಕ್ಕಂತಹ ಉಪಯೋಗಗಳ ಬಗ್ಗೆ ಕೂಡ ಒಂದು ಉಪಘಟಕವನ್ನು ನೀಡಿದ್ದಾರೆ. ಅದಾದ ನಂತರ ಪರ್ವತ ಶ್ರೇಣಿಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಅರಾವಳಿ, ಹಿಮಾಲಯ ಪರ್ವತ ಶ್ರೇಣಿ, ಹೀಗೆ ಪರ್ವತಗಳ ಬಗ್ಗೆ ಕೂಡ ನಾವು ಇಲ್ಲಿ ನೈಸರ್ಗಿಕ ಜಗತ್ತಿನಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಆಮೇಲೆ ಭೂಮಿ ಮತ್ತು ನೀರಿನ ಮೇಲೆ ಬೆಳೀತಕ್ಕಂತಹ ವಿವಿಧ ಸಸ್ಯಗಳ ಬಗ್ಗೆ, ಆಮೇಲೆ ಪ್ರಾಣಿಗಳ ಬಗ್ಗೆ, ಸಾಕು ಪ್ರಾಣಿಗಳಾಗಿರ್ಬೋದು, ಕಾಡು ಪ್ರಾಣಿಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ, ಮತ್ತು ಕೆಲವೊಂದು ನ್ಯಾಚುರಲ್ ಡಿಸಾಸ್ಟರ್ ಅಂತ ಏನು ನಾವು ಕರಿತೀವಿ, ನೈಸರ್ಗಿಕ ವಿಕೋಪಗಳು, ಅದು ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಪ್ರವಾಹ. ಸೊ ಈ ಕುರಿತಾಗಿ ಕೂಡ ಇಲ್ಲಿ ಒಂದು ಉಪಘಟಕವನ್ನು ನೀಡಿದ್ದಾರೆ.
ಆಮೇಲೆ ವಿವಿಧ ಆಶ್ರಯಗಳು ಅಂತಂದರೆ ಮನೆಗಳ ಬಗ್ಗೆ ನಾವು ಪರಿಸರ ಅಧ್ಯಯನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಘಟಕ ಇದು. ಈ ಆಶ್ರಯಗಳಲ್ಲಿ ಮನೆಗಳು, ಅದು ಗುಡಿಸಲು ಮನೆ ಆಗಿರ್ಬೋದು, ಕಚ್ಚಾ ಮನೆ, ಪಕ್ಕಾ ಮನೆ, ತಾರಸಿ ಮನೆ, ಆಮೇಲೆ ಬಹು ವಸತಿ ಕಟ್ಟಡಗಳು. ಸೊ ಈ ಎಲ್ಲವುಗಳ ಕುರಿತಾದಂತಹ ವಿಷಯ ವಸ್ತು ಇಲ್ಲಿ ಬರುತ್ತೆ. ಆಮೇಲೆ ಕೊನೆಗೆ ವಾಟರ್ ಸೈಕಲ್, ಜಲಚಕ್ರ, ಯಾವ ರೀತಿಯಾಗಿ ಮಳೆ ಹೇಗೆ ಆಗುತ್ತೆ, ಆಮೇಲೆ ಭೂಮಿಯ ಮೇಲೆ ಸಂಗ್ರಹವಾಗಿರ್ತಕ್ಕಂತಹ ವಿವಿಧ ಆಕಾರಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಮತ್ತೆ ಮೋಡವಾಗಿ, ಆ ಮೋಡಗಳು ತಂಪಾಗಿ ಹೇಗೆ ಮಳೆ ಸುರಿಸ್ತವೆ ಅಂತಕ್ಕಂಥದ್ದು ಈ ಜಲಚಕ್ರ ಅಂತಕ್ಕಂತಹ ಒಂದು ಉಪಘಟಕದಲ್ಲಿ ಬರುತ್ತೆ. ಒಟ್ಟು ಇಷ್ಟು ವಿಷಯಗಳು ಈ ನೈಸರ್ಗಿಕ ಜಗತ್ತು ಅಂತಕ್ಕಂತಹ ಒಂದು ಅಧ್ಯಾಯದ ಅಡಿಯಲ್ಲಿ ಬರ್ತದೆ. ಸೊ ಇನ್ನು ನೆಕ್ಸ್ಟ್ ನಾವು 2ನೇ ಅಧ್ಯಾಯವನ್ನು ನೋಡೋದಾದರೆ, ಈ 2ನೇ ಅಧ್ಯಾಯ ಕಂಪ್ಲೀಟಾಗಿ ಹ್ಯೂಮನ್ ಬಾಡಿಗೆ ಸಂಬಂಧಪಟ್ಟಂತಹ ಉಪಘಟಕಗಳನ್ನು ಹೊಂದಿದೆ. ಇಲ್ಲಿ ಮುಖ್ಯವಾಗಿ ನಾವು ಸೇವಿಸ್ತಕ್ಕಂಥ ಆಹಾರ, ವಿವಿಧ ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲಗಳಿಂದ ಸಿಗ್ತಕ್ಕಂಥ ಆಹಾರಗಳು ಯಾವುವು ಮತ್ತು ಆ ಆಹಾರಗಳು ಹೊಂದಿರತಕ್ಕಂಥ ಪೋಷಕಾಂಶಗಳು, ಅದು ವಿಟಮಿನ್ ಎ, ಬಿ, ಸಿ, ಆಮೇಲೆ ವಿಟಮಿನ್ ಎ, ಬಿ, ಸಿ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಯಾವುವು ಮತ್ತು ಯಾವ ಪೋಷಕಾಂಶಗಳ ಕೊರತೆಯಿಂದ ಯಾವ ಯಾವ ರೋಗಗಳು ಬರ್ತವೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿ ನಾವು ಅಭ್ಯಾಸ ಮಾಡ್ತೀವಿ. ಆಮೇಲೆ ವೈಯಕ್ತಿಕ ಸ್ವಚ್ಛತೆಯ ಮಹತ್ವದ ಬಗ್ಗೆ ಕೂಡ ಇಲ್ಲಿ ಒಂದು ಮಾನವನ ದೇಹ ಅಂತಕ್ಕಂಥ ಅಧ್ಯಾಯದ ಅಡಿಯಲ್ಲಿ ಅದು ಕೂಡ ಒಂದು ಸಬ್ ಟಾಪಿಕ್ ಆಗಿದೆ. ಆಮೇಲೆ ಇಂದ್ರಿಯಗಳು, ಏನು ಪಂಚ ಇಂದ್ರಿಯಗಳಿದ್ದಾವೆ, ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘಾನೇಂದ್ರಿಯ, ಚಕ್ಷುನೇಂದ್ರಿಯ ಮತ್ತು ಕರ್ಣೇಂದ್ರಿಯ ಅಂತಂದರೆ ಕಣ್ಣು, ಮೂಗು, ನಾಲಿಗೆ ಮತ್ತು ಚರ್ಮ. ಈ ಇಂದ್ರಿಯಗಳ ಬಗೆಗೆ ಮತ್ತು ಅವುಗಳ ಕಾರ್ಯಗಳ ಬಗೆಗೆ ಮತ್ತು ಆ ಅಂಗಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ, ಅಂದರೆ ಜೀರ್ಣಾಂಗ ವ್ಯೂಹ, ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ನಾವು ಸೇವಿಸಿರ್ತಕ್ಕಂಥ ಆಹಾರ ಬಾಯಿಯ ಮೂಲಕ ಯಾವ ರೀತಿಯಾಗಿ ಜಠರ್ನಲ್ಲಿ ಸಂಗ್ರಹವಾಗ್ತದೆ, ಆಮೇಲೆ ಅಲ್ಲಿಂದ ಸಣ್ಣ ಕರಳು, ದೊಡ್ಡ ಕರಳು, ಯಾವ ರೀತಿಯಾಗಿ ಇಲ್ಲಿ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ, ರಕ್ತ ಸಂಚಾರ, ರಕ್ತ ಹೇಗೆ ಉತ್ಪತ್ತಿ ಆಗುತ್ತೆ, ಎಲ್ಲಿ ಶುದ್ಧೀಕರಣ ಆಗುತ್ತೆ, ಆಮೇಲೆ ರಕ್ತವನ್ನು ದೇಹದ ವಿವಿಧ ಅಂಗಗಳಿಗೆ ಸಾಗಿಸ್ತಕ್ಕಂತಹ ರಕ್ತನಾಳಗಳ ಬಗ್ಗೆ ಕೂಡ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ, ಉಸಿರಾಟದ ವ್ಯವಸ್ಥೆಗಳು, ಏನು ನಾವು ಮೂಗಿನಿಂದ ಶ್ವಾಸಕೋಶಗಳು ಯಾವ ರೀತಿಯಾಗಿ ನಾವು ಗಾಳಿಯನ್ನು ಒಳಗಡೆ ತೆಗೆದುಕೊಳ್ತೀವಿ, ಹೊರಗಡೆ ಬಿಡ್ತೀವಿ, ಯಾವ ಅನಿಲವನ್ನು ಒಳಗಡೆ ತಗೋತೀವಿ, ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಇವುಗಳ ಬಗ್ಗೆ ಕೂಡ ನಾವು ಈ ಒಂದು ಅಧ್ಯಾಯದಲ್ಲಿ ಡಿಟೇಲ್ ಆಗಿ ಅಭ್ಯಾಸವನ್ನು ಮಾಡ್ತೀವಿ. ಸೊ ಇವಾಗ 3ನೇ ಅಧ್ಯಾಯವನ್ನು ನಾವು ನೋಡೋದಾದರೆ, ಸೈನ್ಸ್ ಇನ್ ಡೈಲಿ ಲೈಫ್ ಅಂತಕ್ಕಂಥದ್ದು, ದೈನಂದಿನ ಜೀವನದಲ್ಲಿ ವಿಜ್ಞಾನ. ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ವಿಷಯಕ್ಕಾಗಿ ವಿಜ್ಞಾನವನ್ನು ಅವಲಂಬಿಸಿದ್ದೀವಿ ಅಂತಕ್ಕಂಥದ್ದು. ಬೇಸಿಕಲಿ ಈ ಫುಡ್ ಸೇಫ್ಟಿ, ಆಹಾರ ಸಂರಕ್ಷಣೆಯ ಬಗ್ಗೆ, ಯಾವ ರೀತಿಯಾಗಿ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಬೇಕು, ಅವು ಕೆಡದಂತೆ ಹೇಗೆ ಸಂರಕ್ಷಿಸಿಡಬೇಕು, ಅದರ ಕ್ರಮಗಳು ಯಾವುವು ಅನ್ನೋದ್ರ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ಮುಖ್ಯವಾಗಿರ್ತಕ್ಕಂತಹ ನೀರು, ಏನು ನಾವು ಜೀವಜಲ ಅಂತ ಕರಿತೀವಿ, ಭೂಮಿಯ ಮೇಲೆ ನೀರಿನ ಲಭ್ಯತೆ ಮತ್ತು ವಿವಿಧ ನೀರಿನ ಆಕಾರಗಳ ಬಗ್ಗೆ ಕೂಡ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ವಾಯು ಮಾಲಿನ್ಯ, ಸೊ ಮುಖ್ಯವಾಗಿರ್ತಕ್ಕಂತಹ ಒಂದು ಸಮಸ್ಯೆ ಇದು ವಾಯು ಮಾಲಿನ್ಯ. ಯಾವ ಯಾವ ಕಾರಣಗಳಿಂದ ವಾಯು ಮಾಲಿನ್ಯ ಆಗ್ತದೆ, ಅದಕ್ಕೆ ಕಾರಣಗಳೇನು, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅದರ ನಿವಾರಣೋಪಾಯಗಳ ಬಗ್ಗೆ ಕೂಡ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ನೀರು ಮತ್ತು ಮಣ್ಣಿನ ಸಂರಕ್ಷಣೆ, ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಒಂದು ಟಾಪಿಕ್ ಇದು. ಯಾವ ರೀತಿಯಾಗಿ ಮಣ್ಣು ಸವೆತಗೊಳ್ತದೆ, ಆಮೇಲೆ ಮಣ್ಣು ಸವೆತಗೊಳ್ಳದಂತೆ ನಾವು ಸಂರಕ್ಷಣೆ ಮಾಡಬೇಕಾದ್ರೆ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ಪರಿಸರ ಸಂರಕ್ಷಣೆ, ಒಟ್ಟಾರೆಯಾಗಿ ಅದು ವಿವಿಧ ಮಾಲಿನ್ಯಗಳಿಂದ ಪರಿಸರವನ್ನು ಹೆಂಗೆ ಸಂರಕ್ಷಣೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಸೊ ಹೀಗೆ ವಿವಿಧ ಮಾಲಿನ್ಯಗಳಿಂದ ಪರಿಸರವನ್ನು ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತಕ್ಕಂತಹ ಇಡೀ ಈ ವಿಷಯಗಳನ್ನು ನಾವು ಈ ದೈನಂದಿನ ಜೀವನದಲ್ಲಿ ವಿಜ್ಞಾನ ಅಂತಕ್ಕಂಥ ಟಾಪಿಕ್ನಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಇವಾಗ ಇನ್ನು ಕೊನೆಯದಾಗಿ 4ನೇ ಅಧ್ಯಾಯದಲ್ಲಿ ಸಾಮಾಜಿಕ ಪರಿಸರ, ಸೋಷಿಯಲ್ ಸರೌಂಡಿಂಗ್ಸ್, ಇಲ್ಲಿ ಮುಖ್ಯವಾಗಿ ಭಾರತದ ಪ್ರಮುಖ ದಾಖಲೆಗಳ ಬಗ್ಗೆ, ಆಮೇಲೆ ರಾಜ್ಯಗಳು ಮತ್ತು ರಾಜಧಾನಿಗಳು, ನಮ್ಮ ದೇಶದಲ್ಲಿ ಇರತಕ್ಕಂಥ ವಿವಿಧ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಗಳು ಮತ್ತು ಆಯಾ ರಾಜ್ಯಗಳು ಬಳಸ್ತಕ್ಕಂತಹ ಭಾಷೆಗಳ ಬಗ್ಗೆ ಕೂಡ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ರಾಷ್ಟ್ರೀಯ ಚಿಹ್ನೆಗಳು,
ಏನು ನಾವು ನ್ಯಾಷನಲ್ ಸಿಂಬಲ್ಸ್ ಅಂತ ಕರಿತೀವಿ, ರಾಷ್ಟ್ರಧ್ವಜ ಆಗಿರ್ಬೋದು, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನ, ರಾಷ್ಟ್ರ ಪ್ರಾಣಿ, ರಾಷ್ಟ್ರ ಪಕ್ಷಿ, ರಾಷ್ಟ್ರೀಯ ಹೂವು, ರಾಷ್ಟ್ರೀಯ ಹಣ್ಣು, ಇವೆಲ್ಲವುಗಳ ಬಗ್ಗೆ ಕೂಡ ನಾವು ಇಲ್ಲಿ ಡಿಟೇಲ್ ಆಗಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ಭೂ ಸ್ವರೂಪಗಳು, ಈ ಪ್ರಾಕೃತಿಕ ಲಕ್ಷಣಗಳು, ಮೇಲ್ಮೈ ಏನು ನಾವು ವಿಭಾಗಗಳು, ಪ್ರಾಕೃತಿಕ ವಿಭಾಗಗಳಿದ್ದಾವೆ, ಅದರ ಮೇಲೆ ಭೂ ಸ್ವರೂಪಗಳು ಯಾವ ರೀತಿಯಾಗಿದ್ದಾವೆ, ಅದು ಪ್ರಸ್ಥಭೂಮಿ ಆಗಿರ್ಬೋದು ಅಥವಾ ಪರ್ವತ ಶ್ರೇಣಿಗಳಾಗಿರ್ಬೋದು, ಕರಾವಳಿ ಪ್ರದೇಶ ಆಗಿರಬಹುದು, ಇವೆಲ್ಲವುಗಳ ಬಗ್ಗೆ ಕೂಡ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ದೇಶದಲ್ಲಿ ಆಚರಿಸ್ತಕ್ಕಂತಹ ವಿವಿಧ ಹಬ್ಬಗಳು ಮತ್ತು ಋತುಮಾನಗಳು, ಇವುಗಳ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡ್ತೀವಿ. ಆಮೇಲೆ ಪರಿಸರದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಇನ್ನೊಂದು ಟಾಪಿಕ್ ಏನಪ್ಪ ಅಂತಂದರೆ ಕಾಡುಗಳು. ಸೊ ಯಾವ ರೀತಿಯಾಗಿ ಕಾಡುಗಳು ವಿವಿಧ ಉಪಯೋಗಗಳನ್ನು ಹೊಂದಿದ್ದಾವೆ ಮನುಷ್ಯನಿಗೆ ಮತ್ತು ಜೀವ ಸಂಕುಲಕ್ಕೆ, ಯಾವ ರೀತಿಯಾಗಿ ಕಾಡುಗಳು ಆಧಾರವಾಗಿದ್ದಾವೆ. ಆಮೇಲೆ ವಿವಿಧ ರೀತಿಯಾದಂಥ ಬೆಳೆಗಳು, ಮುಂಗಾರು ಬೆಳೆಗಳು, ಹಿಂಗಾರು ಬೆಳೆಗಳು, ವಾಣಿಜ್ಯ ಬೆಳೆಗಳು, ಆಹಾರ ಬೆಳೆಗಳು, ಎಣ್ಣೆ ಬೀಜಗಳು, ಹೀಗೆ ವಿವಿಧ ಬೆಳೆಗಳ ಬಗ್ಗೆ ಕೂಡ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ನಾವು ಧರಿಸ್ತಕ್ಕಂಥ ಬಟ್ಟೆಗಳು, ಸಸ್ಯಜನ್ಯವಾಗಿರ್ತಕ್ಕಂಥ ಈ ಬಟ್ಟೆಗಳು ಯಾವ ಯಾವ ಮೂಲ ಕಚ್ಚಾ ವಸ್ತುವಿನಿಂದ ತಯಾರಿಸಲ್ಪಟ್ಟಿದ್ದಾವೆ ಅಂತಕ್ಕಂಥದ್ದು. ಆಮೇಲೆ ನಾರುಗಳ ಬಗ್ಗೆ ಕೂಡ ನಾವು ಈ ಸಾಮಾಜಿಕ ಪರಿಸರ ಅಂತಕ್ಕಂಥ ಟಾಪಿಕ್ನಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಒಟ್ಟಾಗಿ ಈ 4 ಅಧ್ಯಾಯಗಳಡಿಯಲ್ಲಿ ಬರ್ತಕ್ಕಂತಹ ವಿಷಯಗಳ ಮೇಲೆ ನಾವು ಚರ್ಚೆಯನ್ನು ಮಾಡಿ 15 ಅಂಕಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಆಮೇಲೆ ಇನ್ನು 5 ಅಂಕಗಳಿಗೆ ಒಂದು ಪರಿಚ್ಛೇದ ಅಂತಂದರೆ ಒಂದು ಪ್ಯಾರಾಗ್ರಾಫ್ ಇರುತ್ತೆ. ಆ ಪ್ಯಾರಾಗ್ರಾಫನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರತಕ್ಕಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗ್ತದೆ. ಸೊ ಈ ವರ್ಷ ಪರೀಕ್ಷೆ ಕೂಡ ಬೇಗ ಇದೆ, ಹೀಗಾಗಿ ನಾವು ಈಗಿನಿಂದಲೇ ತಯಾರಿ ಮಾಡಬೇಕಾಗಿರೋದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಕಂಪ್ಲೀಟ್ ಫ್ರೀಯಾಗಿ ಉಚಿತವಾಗಿರ್ತಕ್ಕಂತಹ ಒಂದು ನೆರವನ್ನು ನಾವು ನೀಡ್ತಾ ಇರ್ತೇವೆ. ವಿವಿಧ ವಿಷಯಗಳ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಇರ್ತೇವೆ. ಸೊ ನೀವು ಈ ವಿಡಿಯೋಗಳನ್ನು ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನಮ್ಮೆಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನ್ಗಳನ್ನು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತು ಮುಂದಿನ ವಿಡಿಯೋನಲ್ಲಿ ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಏನು ಈ ಟಾಪಿಕ್ಸ್ಗಳಿದ್ದಾವೆ ಇವುಗಳ ಮೇಲೆ ನಾವು ವಿಡಿಯೋ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ